ದಶರಥ ರಾಜನಿಗೆ 3 ಹೆಂಡಂದಿರು. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ. ಹಿರಿಯ ರಾಣಿಯಾದಂತಹ ಕೌಸಲ್ಯೆ ತಾನು ಹಿರಿಯ ರಾಣಿ ಎಂಬುದನ್ನು ಯಾವ ಸಂದರ್ಭದಲ್ಲಿಯೂ ತೋರಿಸಿಕೊಳ್ಳಲಿಕ್ಕೆ ಹೋಗಲಿಲ್ಲ. ಅಹಂಕಾರವಿಲ್ಲ, ಯಾವುದೇ ರೀತಿಯ ಸುದ್ದಿ ಇಲ್ಲ, ಪ್ರಚಾರವಿಲ್ಲ. ಹಿರಿಯ ರಾಣಿಯಾಗಿ ದಶರಥನ ಗೌರವಕ್ಕೆ ಒಪ್ಪುವ ರೀತಿಯಲ್ಲಿ ಧರ್ಮಪತ್ನಿಯಾಗಿ ನಡೆದುಕೊಂಡು ಬರ್ತಾ ಇದ್ದಂಥವಳು. ಅವಳ ಮಗನೇ ಪ್ರಭು ಶ್ರೀರಾಮಚಂದ್ರ, ಸುಮಿತ್ರೆಯ ಮಗ ಲಕ್ಷ್ಮಣ ಮತ್ತು ಶತ್ರುಘ್ನ, ಕೈಕೇಯಿಯ ಮಗ ಭರತ. 3 ರಾಣಿಯರು, 4 ಮಕ್ಕಳಿಗೆ ಎಲ್ಲರೂ ತಾಯಿಯ ಹಾಗೆ ಇದ್ದಂಥವರು. ಎಲ್ಲರಿಗೂ ಮಕ್ಕಳೆಂದರೆ ಪ್ರೀತಿ, ಭೇದ ಭಾವ ಮಾಡಿದವರಲ್ಲ. ಕೌಸಲ್ಯ ಹಿರಿಯ ರಾಣಿಯಾಗಿ ತನ್ನ 2 ತಂಗಿಯರನ್ನು ಅಷ್ಟೇ ಪ್ರೀತಿಯಿಂದ ವಿಶ್ವಾಸದಿಂದ ಕಂಡವಳು. ಹೀಗಿದ್ದಾಗ ಮಂಥರೆ ಎಂಬ ದಾಸಿ, ಕೈಕೇಯಿಯ ದಾಸಿ, ಕೈಕೇಯಿಗೆ ಮಾಡಿದಂತಹ ಉಪದೇಶದಿಂದ, ಮಾತಿನಿಂದ ಅವಳು ದಶರಥನಲ್ಲಿ ರಾಮನಿಗೆ ವನವಾಸವನ್ನು, ಭರತನಿಗೆ ಪಟ್ಟಾಭಿಷೇಕವನ್ನು ವರವಾಗಿ ಕೇಳಿದ್ದನ್ನು ನೆನಪಿಸ್ತಾಳೆ. ಹಿಂದೊಮ್ಮೆ ದೇವಾಸುರ ಯುದ್ಧದಲ್ಲಿ ದಶರಥನು ಯುದ್ಧದಲ್ಲಿ ಸೋಲುವ ಸಂದರ್ಭ ಬಂದಾಗ ಅವನ ರಥದ ಚಕ್ರಕ್ಕೆ ತನ್ನ ಕೈ ಬೆರಳನ್ನು ಇಟ್ಟು ಅವನನ್ನು ರಕ್ಷಣೆ ಮಾಡಿದಂಥವಳು ಕೈಕೇಯಿ. ಆಗ ದಶರಥ ಅವಳಿಗೆ ಏನು ಬೇಕು ಅಂತ ಕೇಳಿದಾಗ ಹೇಳಿದ್ಲಂತೆ ಅವಳು, ತನ್ನ ಮಗನಿಗೆ ಪಟ್ಟಾಭಿಷೇಕ, ಕೌಸಲ್ಯ ಮಗನಿಗೆ ವನವಾಸ ಆಗಬೇಕು 14 ವರ್ಷ. ಆಗ ದಶರಥ ಹೇಳಿದಂಥ ವಿಷಯ ಶ್ರೀರಾಮಚಂದ್ರನಿಗೆ ಅದು ಕೇಳುತ್ತದೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾಗುವಂತಹ ಸಂದರ್ಭ. ಈ ವಿಷಯ ತಿಳಿದ ಕೂಡಲೇ ಶ್ರೀರಾಮನು ಯಾವುದೇ ರೀತಿಯ ಆವೇಶಕ್ಕೆ, ದುಃಖಕ್ಕೆ, ಸುಖಕ್ಕೆ ಒಳಗಾಗದೆ ಸ್ಥಿತಪ್ರಜ್ಞನಾಗಿ ಒಪ್ಪಿಕೊಂಡು ಕಾಡಿಗೆ ಹೋಗ್ತಾನೆ. ಜೊತೆಯಲ್ಲಿ ಸೀತೆ ಹೋಗ್ತಾಳೆ, ಲಕ್ಷ್ಮಣನೂ ಹೋಗ್ತಾನೆ. ಅಷ್ಟರಲ್ಲಿ ಭರತನು ತನ್ನ ಮಾವನ ಮನೆಯಲ್ಲಿ ಇರ್ತಾನೆ. ಅವನಿಗೆ ವಿಷಯ ತಿಳಿಯುತ್ತದೆ. ನೇರವಾಗಿ ಅಯೋಧ್ಯೆಗೆ ಬಂದಂಥ ಅವನು ಶೋಕ ತಪ್ತವಾದಂತಹ ನಗರವನ್ನು ನೋಡಿ ದಿಗಿಲಾಗುತ್ತಾನೆ, ಕಂಗಾಲಾಗುತ್ತಾನೆ. ವಸಿಷ್ಠ ಮಹಾಮುನಿಗಳಲ್ಲಿ ಕೇಳಿದಾಗ ತನ್ನ ಪ್ರೀತಿಯ ಅಣ್ಣನನ್ನು ಅರಣ್ಯ ಕಟ್ಟಿದವಳು ತನ್ನ ತಾಯಿ ಕೈಕೇಯಿ ಎಂಬುದು ಕೇಳಿದಾಗ ಅವನಿಗೆ ಎದೆ ಒಡೆದಂತಾಗ್ತದೆ. ಹೋಗಿ ಕೇಳ್ತಾನೆ, ಏನಾಯಿತು ನಿನಗೆ? ಅಣ್ಣನಲ್ಲಿ ಯಾವ ದೋಷವನ್ನು ಕಂಡೆ? ತನ್ನ ತಾಯಿ ಕೌಸಲ್ಯಕ್ಕಿಂತಲೂ ಹೆಚ್ಚು ಪ್ರೀತಿಯಾಗಿ ನಿನ್ನನ್ನು ನೋಡ್ತಿದ್ದನಲ್ಲ ಅವನು. ನೀನು ಇದುವರೆಗೂ ಅವನನ್ನು ಮಗನಾಗಿಯೇ ನೋಡಿದ್ದೀಯೆ. ಈಗೇನಾಯಿತು ನಿನಗೆ? ಕೇವಲ ಮಂಥರೆಯ ಮಾತನ್ನು ಕೇಳಿ ನನ್ನ ಪ್ರೀತಿಯ ಅಣ್ಣನನ್ನು, ನಿನ್ನ ಪ್ರೀತಿಯ ಮಗನನ್ನು ಅರಣ್ಯ ಕಟ್ಟಿದೆಯಾ? ನಾನು ಕೌಸಲ್ಯ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ನನ್ನ ದುರ್ಯೋಗ, ನನ್ನ ದುರ್ವಿಧಿ ಎಂದು ಅಳುತ್ತಾನೆ. ವಸಿಷ್ಠ ಮಹಾಮುನಿಗಳು ಅವನನ್ನು ಸಮಾಧಾನಪಡಿಸುತ್ತಾರೆ. ನಂತರದಲ್ಲಿ ಭರತನು ತಾನು ಅಣ್ಣನಿಲ್ಲದೆ ಅಯೋಧ್ಯೆಯಲ್ಲಿರಲಾರೆ, ಅಣ್ಣನನ್ನು ಕರೆತಂದು ಅಣ್ಣನನ್ನೇ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ರಾಜನನ್ನಾಗಿ ಮಾಡ್ತೇನೆ ಎಂದು ನಿರ್ಣಯ ಮಾಡ್ತಾನೆ. ಕೌಸಲ್ಯೆಯ ಪಾದಗಳಿಗೆ ಹೋಗಿ ಬಿದ್ದು ಹೊರಳಾಡಿ ಕ್ಷಮೆ ಕೇಳ್ತಾನೆ. ಕೌಸಲ್ಯಗೆ ಮೊದಲು ಭರತ ಏನು ಮಾಡ್ತಾನೋ ಎನ್ನುವಂಥ ಆತಂಕ ಸ್ವಲ್ಪ ಇದ್ದರೂ ಸಹಿತ ಎಂತಹ ತಾಯಿ, ಎಂತಹ ಮಗ ಇವನು ಎಂಬುದಾಗಿ ಅವಳಿಗೆ ಅನ್ನಿಸ್ತದೆ. ಭರತನನ್ನು ಪ್ರೀತಿಯಿಂದ ತಬ್ಬಿಕೊಂಡು
ಅವನಿಗೆ ಸಮಾಧಾನವನ್ನು ಹೇಳಿ ತಾನು ಬರ್ತೇನೆ ಶ್ರೀರಾಮಚಂದ್ರನನ್ನು ಕರೆದು ತರುವುದಕ್ಕಾಗಿ ಎಂಬುದಾಗಿ ಹೇಳ್ತಾಳೆ. ಭರತನು ಕೈಕೇಯಿಯಲ್ಲಿ ಹೋಗೋದಿಲ್ಲ, ಕೈಕೇಯಿಯನ್ನು ಅರಣ್ಯಕ್ಕೆ ಕರೆತರುವುದಕ್ಕಾಗಿ ಹೋಗುವುದಿಲ್ಲ. ಅಂತಹ ಸಂದರ್ಭದಲ್ಲಿಯೂ ಕೌಸಲ್ಯೆಯು ತನ್ನ ಗಂಡನ ಮರಣಕ್ಕೆ ಕಾರಣನಾದಂತಹ ತನ್ನ ಪುತ್ರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ವನವಾಸಕ್ಕೆ ಕಳಿಸಿದಂತಹ ಕೈಕೇಯಿಯ ಮೇಲೆ ಕರುಣೆ ತೋರುತ್ತಾಳೆ. ಭರತ, ನಿನ್ನನ್ನು ಹೆತ್ತ ತಾಯಿಯವಳು ಈಗಾಗಲೇ ತಾನು ಮಾಡಿದಂತಹ ತಪ್ಪಿಗೆ ಬೆಂದು ಪಶ್ಚಾತ್ತಾಪ ಪಟ್ಟಾಗಿದೆ. ಹೋಗು, ಅವಳನ್ನು ಪ್ರೀತಿಯಿಂದ ಕರೆದುಕೊಂಡು ಬಾ ಎಂಬುದಾಗಿ ಹೇಳ್ತಾನೆ. ಎಂತಹ ತಾಯಿ, ಎಂತಹ ಮಗ. ನಂತರದಲ್ಲಿ ಭರತನು ಕೈಕೇಯಿಯೂ ಸಹಿತವಾಗಿ ಸುಮಿತ್ರಾ ಕೌಸಲ್ಯರೊಂದಿಗೆ ನಗರದ ಅನೇಕ ಜನರೊಂದಿಗೆ ಶ್ರೀರಾಮಚಂದ್ರನನ್ನು ಕರೆದು ತರುವುದಕ್ಕಾಗಿ ಚಿತ್ರಕೂಟಕ್ಕೆ ಹೋಗುತ್ತಾನೆ. ಇದು ಒಂದು ಸನ್ನಿವೇಶ. ಎಂತಹ ತಮ್ಮಂದಿರು, ನಾವು ಅಣ್ಣ ತಮ್ಮಂದಾಗಿರ್ತೇವೆ. ಕೊನೆ ಪಕ್ಷ ಸ್ವಲ್ಪ ಆದರೂ ಇಂತಹ ಕಥೆಗಳನ್ನು ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ, ನಾವು ಆ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಭಾರತೀಯ ಮಕ್ಕಳು ಭರತನಿಗೆ ಆಗಬೇಕು, ಶ್ರೀರಾಮಚಂದ್ರನಿಗೆ ಆಗಬೇಕು. ಆ ಆದರ್ಶದಲ್ಲಿ ಕೊನೆಯ ಪಕ್ಷ ಓದುವುದರಿಂದಲಾದರೂ ಸ್ವಲ್ಪವಾದರೂ ಹೋಗ್ತೇವೆ ಅನ್ನುವಂಥ ಭಾವ ಆ ಕಥೆಯನ್ನು ಹೇಳಿದ್ದೇನೆ. ನಮಸ್ಕಾರ.